ಗಾಯತ್ರಿ ಮಂತ್ರ ಹಾ. ನಮ್ಗೆಲ್ಲರಿಗೂ ಚಿರಪರಿಚಿತ. ಹೌದು. ಆದ್ರೆ ಆ ಮಂತ್ರದ ಹಿಂದಿರುವ ತತ್ವ, ಆ ಉಪಾಸನೆಯ ಆಳ, ಹ್ಮ್. ಅದು ಎಷ್ಟು ಜನರಿಗೆ ಗೊತ್ತು? ನಿಜ. ಇಂದು ನಮ್ಮ ಮುಂದಿರುವ ಗಾಯತ್ರಿ ಚೈತನ್ಯ ಹ್ಮ್. ಅನ್ನೋ ಈ ಗ್ರಂಥ ಹ್ಮ್. ಗಾಯತ್ರಿ ತತ್ವವನ್ನ ಪಂಚ ಅಂದ್ರೆ 5ರ ಸಂಖ್ಯೆಯ ಮೂಲಕ ವಿವರಿಸುತ್ತೆ. ಹೌದು. ಇಲ್ಲೇ ಒಂದು ಪ್ರಶ್ನೆ ಶುರುವಾಗುತ್ತೆ. ಹ್ಮ್. ಗಾಯತ್ರಿ ದೇವಿಗೆ 5 ಮುಖಗಳು ಯಾಕೆ? ಹ್ಮ್. ಈ ಪಂಚಮುಖಗಳು, ಪಂಚಕೋಶಗಳು, ಪಂಚಯಜ್ಞಗಳು ಹ್ಮ್. ಅಂದ್ರೆ ಇದೆಲ್ಲದರ ಹಿಂದಿನ ರಹಸ್ಯವಾದ್ರೂ ಏನು? ಖಂಡಿತ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈ 5 ಅನ್ನೋದು ನೋಡಿ ಕೇವಲ ಒಂದು ಸಂಖ್ಯೆ ಅಲ್ಲ. ಓ. ಇದು ಒಂದ್ ರೀತಿ ಸೃಷ್ಟಿನ ಮೂಲಭೂತ ವಿನ್ಯಾಸ. ಹ್ಮ್. ನಮ್ಮ ಮುಂದಿರೋ ಈ ಗಾಯತ್ರಿ ಚೈತನ್ಯದ ಪ್ರಕಾರ ಪಂಚಭೂತಗಳಿಂದ ಹಿಡಿದು ನಮ್ಮ ಅಸ್ತಿತ್ವದ ಪ್ರತಿಯೊಂದು ಪದರ ಕೂಡ ಈ 5ರ ಚೌಕಟ್ಟಿನಲ್ಲೇ ಇದೆ. ಅಂದ್ರೆ ಎಲ್ಲವೂ 5ರಲ್ಲೇ ಅಡಗಿದೆ ಅಂತ. ಹೌದು. ಈ ಚರ್ಚೆಯ ನಮ್ಮ ಉದ್ದೇಶ ಗಾಯತ್ರಿ ಸಾಧನೆಯು ಹೇಗೆ ನಮ್ಮ ವ್ಯಕ್ತಿತ್ವದ 5 ಆಯಾಮಗಳನ್ನ ಶುದ್ಧೀಕರಿಸಿ ಒಂದು ಪರಿಪೂರ್ಣ ಜೀವನಕ್ಕೆ ದಾರಿ ಮಾಡುತ್ತೆ ಅನ್ನೋದನ್ನ ತಿಳಿಯೋದು. ಇದನ್ನ ಪಂಚೀಕರಣ ವಿದ್ಯೆ ಅಂತಾನೂ ಕರೀತಾರೆ. ಪಂಚೀಕರಣ ವಿದ್ಯೆ, ಆ ಪದವೇ ಬಹಳ ಗಹನವಾಗಿದೆ. ಆದ್ರೆ ಅದಕ್ಕೂ ಮುನ್ನ ಮೂಲ ಪ್ರಶ್ನೆಗೆ ಬರೋಣ. ಸಾಮಾನ್ಯವಾಗಿ ಧ್ಯಾನಕ್ಕೆ ಒಂದು ರೂಪ ಬೇಕಲ್ಲೇ? ಬೇಕು, ಖಂಡಿತ ಬೇಕು. ಆ ದೃಷ್ಟಿಯಿಂದ ಈ 5 ಮುಖಗಳ ರೂಪಕ್ಕೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ನೋಡಿ, ಧ್ಯಾನದ ಆರಂಭದ ಹಂತದಲ್ಲಿ ಮನಸ್ಸನ್ನು ಒಂದೆಡೆ ನಿಲ್ಲಿಸೋಕೆ ಒಂದು ಆಲಂಬನ ಬೇಕು. ಒಂದು ರೂಪ, ಒಂದು ಚಿತ್ರ. ಸರಿ. ಗಾಯತ್ರಿ ದೇವಿಯ ಪಂಚಮುಖಿ ಸ್ವರೂಪವೂ ಆ ಆಲಂಬನ. ಆದ್ರೆ ಇದು ಕೇವಲ ಒಂದು ಕಾಲ್ಪನಿಕ ಚಿತ್ರ ಅಲ್ಲ. ಓಕೆ. ಇಲ್ಲಿನ ಒಂದು ಮುಖ್ಯ ವಿಚಾರ ಏನಂದ್ರೆ, ಈ 5 ಮುಖಗಳು ನಮ್ಮ ಅಸ್ತಿತ್ವದ 5 ಪದರಗಳಾದ ಪಂಚಕೋಶಗಳ ಪ್ರತೀಕ. ಪಂಚಕೋಶಗಳು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು ಅಲ್ವೇ? ನಿಖರವಾಗಿಯೂ. ಇದನ್ನ ಒಂದು ಈರುಳ್ಳಿಯ ಪದರಗಳಿಗೆ ಹೋಲಿಸಬಹುದಾ? ಒಂದರೊಳಗೊಂದು ಇರೋ ಹಾಗೆ? ಅತ್ಯುತ್ತಮ ಹೋಲಿಕೆ. ಹೌದು. ಹೊರಗಿನ ಪದರ ಅನ್ನಮಯ ಕೋಶ, ಅಂದ್ರೆ ನಮ್ಮ ಈ ಭೌತಿಕ ಶರೀರ. ಸರಿ. ಅದರೊಳಗಿನ ಸೂಕ್ಷ್ಮ ಪದರ ಪ್ರಾಣಮಯ ಕೋಶ, ನಮ್ಮ ಜೀವಶಕ್ತಿ. ಅದರೊಳಗೆ ಮನೋಮಯ ಕೋಶ, ನಮ್ಮ ಮನಸ್ಸು, ಭಾವನೆಗಳು. ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ವಿಜ್ಞಾನಮಯ ಕೋಶ, ನಮ್ಮ ಬುದ್ಧಿ ಮತ್ತು ವಿವೇಚನೆ. ಮತ್ತು ಎಲ್ಲದರ ಕೇಂದ್ರದಲ್ಲಿರೋದು ಆನಂದಮಯ ಕೋಶ, ನಮ್ಮ ಸಹಜವಾದ ಆನಂದ ಸ್ವರೂಪ. ಹಾಗಾದ್ರೆ ಈ ಪಂಚೀಕರಣ ವಿದ್ಯೆ ಅಂದ್ರೆ ಈ 5 ಕೋಶಗಳನ್ನ ಅರಿತು ಅವುಗಳನ್ನ ಶುದ್ಧೀಕರಿಸೋ ಪ್ರಕ್ರಿಯೆಯೇ? ಹೌದು, ಅದೇ. ಪ್ರತಿಯೊಂದು ಮುಖ ಒಂದೊಂದು ಕೋಶದ ಶುದ್ಧೀಕರಣವನ್ನು ಸಂಕೇತಿಸುತ್ತೆ. ಓ, ಹಾಗೇನಾ? ಗಾಯತ್ರಿ ಉಪಾಸನೆಯ ಗುರಿಯೇ ಈ 5 ಕೋಶಗಳ ಸಮತೋಲನ ಮತ್ತು ಶುದ್ಧೀಕರಣ. ಅನ್ನಮಯ ಕೋಶಕ್ಕೆ ಸಾತ್ವಿಕ ಆಹಾರ, ಪ್ರಾಣಮಯ ಕೋಶಕ್ಕೆ ಪ್ರಾಣಾಯಾಮ, ಹೀಗೆ. ಮನೋಮಯಕ್ಕೆ ಮಂತ್ರಜಪ, ವಿಜ್ಞಾನಮಯಕ್ಕೆ ಸ್ವಾಧ್ಯಾಯ. ಹೌದು. ಮತ್ತು ಆನಂದಮಯ ಕೋಶಕ್ಕೆ ಧ್ಯಾನ. ಈ 5ನ್ನು ಸಮನ್ವಯಗೊಳಿಸೋದೇ ಪಂಚೀಕರಣ ವಿದ್ಯೆ. ಇನ್ನು ಬಹಳ ಸ್ಪಷ್ಟವಾಯಿತು. ಹಾಗೆಯೇ ಧ್ಯಾನ ಶ್ಲೋಕದಲ್ಲಿ ದಶಭುಜಗಳ ಬಗ್ಗೆಯೂ ಉಲ್ಲೇಖ ಇದೆಯಲ್ವಾ? 10 ಕೈಗಳು. ಇದೆ. 5 ಮುಖಗಳ ಜೊತೆ ಈ 10 ಕೈಗಳಿಗೆ ಏನು ಸಂಬಂಧ? ಅದೊಂದು ಸುಂದರವಾದ ಸಂಕೇತ. 5ರ 2 ಪಟ್ಟು 10, ಅಲ್ವಾ? ಹೌದು. ಇಲ್ಲಿ ಎಡಗಡೆಯ 5 ಕೈಗಳು ಲೌಕಿಕ ಅಥವಾ ಸಾಂಸಾರಿಕ ಲಾಭಗಳನ್ನ, ಅಂದ್ರೆ ಆರೋಗ್ಯ, ಸಂಪತ್ತು, ಯಶಸ್ಸನ್ನ ನೀಡಿದ್ರೆ, ಬಲಗಡೆಯ 5 ಕೈಗಳು ಆಧ್ಯಾತ್ಮಿಕ ಲಾಭಗಳನ್ನ ನೀಡುತ್ತವೆ. ಅಂದ್ರೆ ಜ್ಞಾನ, ವೈರಾಗ್ಯ, ಶಾಂತಿ, ಇಂಥವು. ನಿಖರವಾಗಿ. ಆಹಾ. ಅಂದ್ರೆ ಗಾಯತ್ರಿ ಉಪಾಸನೆ ಕೇವಲ ಮೋಕ್ಷಕ್ಕಾಗಿ ಎಲ್ಲವನ್ನೂ ಬಿಡೋ ಮಾರ್ಗ ಅಲ್ಲ. ಬದಲಿಗೆ ಜವಾಬ್ದಾರಿಯುತವಾಗಿ ಲೌಕಿಕ ಜೀವನ ನಡೆಸ್ತಲೇ ಆಧ್ಯಾತ್ಮಿಕತೆಯನ್ನು ಸಾಧಿಸೋ ಒಂದು ಸಮಗ್ರ ಮಾರ್ಗ. ಹೌದು, ಅದೇ ಸಮತೋಲನ. ಈ ಸಮತೋಲನದ ಕಲ್ಪನೆ ಬಹಳ ಚೆನ್ನಾಗಿದೆ. ಆದರೆ ಇದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬಹುಶಃ ಈ ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಪಂಚಕಗಳು ದಾರಿ ತೋರಿಸಬಹುದು. ಖಂಡಿತ. ಈ ಸಮತೋಲನವನ್ನ ಜೀವನದಲ್ಲಿ ತರ್ಲಿಕ್ಕಾಗಿಯೇ ಪಂಚಮಹಾಯಜ್ಞಗಳನ್ನ ಹೇಳಿರೋದು. ಯಜ್ಞಗಳು ಇವು ಕೇವಲ ಹೋಮ ಹವನಗಳಲ್ಲ, ಇವು ಪ್ರತಿಯೊಬ್ಬ ಮನುಷ್ಯನ 5 ಮಹಾಕರ್ತವ್ಯಗಳು. ಕರ್ತವ್ಯಗಳು. ಇದು ಕುತೂಹಲಕಾರಿಯಾಗಿದೆ. ಅವು ಯಾವುವು? ಇಂದಿನ ಕಾಲಕ್ಕೆ ಹೇಗೆ ಪ್ರಸ್ತುತ? ಮೊದಲನೇದು ಬ್ರಹ್ಮಯಜ್ಞ, ಅಂದ್ರೆ ಅಧ್ಯಯನ ಮತ್ತು ಅಧ್ಯಾಪನ. ಜ್ಞಾನ ಗಳಿಸುವುದು ಮತ್ತು ಹಂಚುವುದು. ಹೌದು. ಇಂದಿನ ಕಾಲದಲ್ಲಿ ಇದನ್ನ ಲೈಫ್ ಲಾಂಗ್ ಲರ್ನಿಂಗ್ ಅನ್ನಬಹುದು.
ಎರಡನೇದು ದೇವಯಜ್ಞ ಅಂದ್ರೆ ಪರಿಸರದಲ್ಲಿರೋ ದೈವೀ ಶಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸೋದು. ಇದು ನಮ್ಮನ್ನ ಪೋಷಿಸೋ ಪ್ರಕೃತಿಯನ್ನ ಗೌರವಿಸೋದು. ಮೂರನೆಯದು ಪಿತೃಯಜ್ಞ ಅಲ್ಲವೇ? ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ್ದು. ಹೌದು, ನಮ್ಮನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿದ ನಮ್ಮ ಹಿರಿಯರನ್ನು, ನಮ್ಮ ಪರಂಪರೆಯನ್ನ ಗೌರವಿಸೋದು ಪಿತೃಯಜ್ಞ. ನಾಲ್ಕನೆಯದು ಮನುಷ್ಯಯಜ್ಞ. ಅತಿಥಿ ಸತ್ಕಾರ. ಹೌದು, ಅಥವಾ ಅಗತ್ಯವಿರುವ ಮನುಷ್ಯರಿಗೆ ಸಹಾಯ ಮಾಡೋದು. ಐದನೆಯದು ಮತ್ತು ಬಹುಶಃ ಇಂದಿನ ಜಗತ್ತಿಗೆ ಅತ್ಯಂತ ಅವಶ್ಯಕವಾದದ್ದು ಭೂತಯಜ್ಞ. ಭೂತಯಜ್ಞ ಅಂದರೆ ಮನುಷ್ಯರನ್ನು ಹೊರತುಪಡಿಸಿ ಬೇರೆ ಜೀವಿಗಳಾದ ಪಶು, ಪಕ್ಷಿ, ಕ್ರಿಮಿ, ಕೀಟಗಳಿಗೂ ಆಹಾರ ನೀಡಿ ಅವುಗಳ ಅಸ್ತಿತ್ವವನ್ನ ಗೌರವಿಸೋದು. ಓ, ಇದು ಪರಿಸರ ಪ್ರಜ್ಞೆ. ಹೌದು, ನಮ್ಮ ಜವಾಬ್ದಾರಿಯನ್ನ ನೆನ್ಪಿಸುತ್ತೆ. ಒಬ್ರು ಮಹಾತ್ಮರು ಹೇಳ್ತಿದ್ರು, ದೇವರಿಗೆ ನೈವೇದ್ಯ ಇಡೋದಿಕ್ಕಿಂತ ಹಸಿದವನಿಗೆ ಅನ್ನ ನೀಡೋದು ದೊಡ್ಡ ಪೂಜೆ ಅಂತ. ಹೌದು ಹೌದು. ಅದೇ ಮನುಷ್ಯಯಜ್ಞ ಮತ್ತು ಭೂತಯಜ್ಞದ ಸಾರ. ಹಾಗಾದರೆ ಈ 5 ಯಜ್ಞಗಳು ನಮ್ಮನ್ನು ವೈಯಕ್ತಿಕ ಸಾಧನೆಯಿಂದ ಹೊರತಂದು ಸಮಾಜ ಮತ್ತು ಪ್ರಕೃತಿಯೊಂದಿಗೆ ಒಂದು ಸಂಬಂಧವನ್ನ ಬೆಸೆಯುತ್ತವೆ. ಇದು ಜೀವನವನ್ನ ಸಮಗ್ರವಾಗಿ ನೋಡುವ ದೃಷ್ಟಿಕೋನ. ಈ ಗಾಯತ್ರಿ ಚೈತನ್ಯ ಯೋಗ ಮಾರ್ಗಗಳ ಬಗ್ಗೆಯೂ ಹೇಳ್ತೆ. ಅಲ್ಲೂ 5ರ ಲೆಕ್ಕ ಇದೆಯಾ? ಖಂಡಿತ ಇದೆ. ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಅಷ್ಟಾಂಗ ಮಾರ್ಗ ಅಂತ 5 ಪ್ರಮುಖ ಯೋಗ ಮಾರ್ಗಗಳನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇವು ಪ್ರತ್ಯೇಕ ದಾರಿಗಳಲ್ಲ. ಉದಾಹರಣೆಗೆ ಭಕ್ತಿ ಮಾರ್ಗ ಅನುಸರಿಸೋ ಸಾಧಕನಿಗೆ ಪಂಚಭಾವನೆಗಳು ಅತ್ಯಗತ್ಯ. ಭಕ್ತಿ ಮಾರ್ಗಕ್ಕೆ ಪ್ರೀತಿ, ಶ್ರದ್ಧೆ ಬೇಕು ಅನ್ನೋದು ಸಹಜ. ಹೌದು. ಆದರೆ ಇಲ್ಲಿ ಪ್ರತೀತಿ ಮತ್ತು ವಿಶ್ವಾಸ ಎರಡನ್ನೂ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇವೆರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವೇನು? ಬಹಳ ಒಳ್ಳೆ ಪ್ರಶ್ನೆ. ಪ್ರತೀತಿ ಅಂದ್ರೆ ನಂಬಿಕೆ, ಅಂದ್ರೆ ಬಿಲೀಫ್. ಇದು ಬೌದ್ಧಿಕ ಮಟ್ಟದ್ದು. ಹೌದು, ದೇವರಿದ್ದಾನೆ ಅಂತ ಒಪ್ಕೊಳ್ಳೋದು. ಆದ್ರೆ ವಿಶ್ವಾಸ ಅಂದ್ರೆ ಭರವಸೆ, ಅಂದ್ರೆ ಟ್ರಸ್ಟ್. ಇದು ಹೃದಯದ ಮಟ್ಟದ್ದು. ದೇವ್ರು ನನ್ನನ್ನು ಕೈ ಬಿಡುವುದಿಲ್ಲ ಅನ್ನೋ ಅಚಲವಾದ ಭರವಸೆ. ಓ, ಹಾಗೆ. ನಂಬಿಕೆ ಸಂದೇಹ ಬಂದಾಗ ಅಲುಗಾಡಬಹುದು, ಆದರೆ ವಿಶ್ವಾಸ ಅಲುಗಾಡೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಈ ಪರಿವರ್ತನೆ ಬಹಳ ಮುಖ್ಯ. ಸರಿ ಸರಿ. ಇದು ಬಾಹ್ಯ ಆಚರಣೆಗಳಿಂದ ನಮ್ಮನ್ನು ಆಂತರಿಕ ಭಾವನೆಗಳ ಕಡೆಗೆ ಕರ್ಕೊಂಡು ಹೋಗ್ತಿದೆ. ಇದೇ ದಾರಿಯಲ್ಲಿ ಮುಂದುವರೆದರೆ ಆತ್ಮದ ಸ್ವರೂಪದ ಬಗ್ಗೆಯೂ ಈ ಗ್ರಂಥ 5 ಅಂಶಗಳಲ್ಲಿ ವಿವರಿಸುತ್ತೆ ಅಲ್ವಾ? ಹೌದು. ಆತ್ಮದ 5 ಸ್ವರೂಪ ಲಕ್ಷಣಗಳು: ಸತ್ ಅಂದ್ರೆ ಅಸ್ತಿತ್ವ, ಚಿತ್ ಅಂದ್ರೆ ಚೈತನ್ಯ, ಆನಂದ, ನಿತ್ಯ ಅಂದ್ರೆ ಶಾಶ್ವತ ಮತ್ತು ಪರಿಪೂರ್ಣ. ಇದು ನಮ್ಮೆಲ್ಲರ ಮೂಲ ಸ್ವರೂಪ ಅಂತ ವೇದಾಂತ ಹೇಳುತ್ತೆ. ಹೌದು. ಹಾಗೆಯೇ ಆತ್ಮದ 5 ಅವಸ್ಥೆಗಳನ್ನು ಇಲ್ಲಿ ಹೆಸರಿಸಲಾಗಿದೆ: ಜಾಗೃತ, ಸ್ವಪ್ನ, ಸುಷುಪ್ತಿ, ತುರೀಯ ಮತ್ತು ತುರೀಯಾತೀತ. ಒಂದು ನಿಮಿಷ, ಈ ಹೆಸರುಗಳು ಸ್ವಲ್ಪ ಗಹನವಾಗಿವೆ. ಇದನ್ನ ಕೇಳುಗರಿಗೆ ಸುಲಭವಾಗಿ ಅರ್ಥ ಮಾಡಿಸೋಕೆ ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಜಾಗೃತಾವಸ್ಥೆಯಲ್ಲಿ ಆತ್ಮಕ್ಕೆ ವಿಶ್ವ ಅಂತ ಹೆಸರು. ಇದು ಈಗ ನೀವು ಈ ಚರ್ಚೆ ಮಾಡ್ತಿರೋ ಪ್ರಜ್ಞೆ, ಎಚ್ಚರದ ಸ್ಥಿತಿ. ಹೌದು. ಸ್ವಪ್ನಾವಸ್ಥೆಯಲ್ಲಿ ಅಂದ್ರೆ ಕನಸು ಕಾಣುವಾಗ ಅದೇ ಆತ್ಮಕ್ಕೆ ತೈಜಸ ಅಂತ ಹೆಸರು. ಆಗ ನಮ್ಮ ಪ್ರಜ್ಞೆ ಬೇರೆ ಲೋಕದಲ್ಲಿರುತ್ತೆ. ಸುಷುಪ್ತಾವಸ್ಥೆಯಲ್ಲಿ ಅಂದ್ರೆ ಗಾಢನಿದ್ರೆಯಲ್ಲಿ ಕನಸುಗಳು ಇಲ್ಲದಿದ್ದಾಗ ಇರೋ ಪ್ರಜ್ಞೆಗೆ ಪ್ರಾಜ್ಞ ಅಂತ ಹೆಸರು. ಅಂದ್ರೆ ಪ್ರತಿದಿನ ನಾವೆಲ್ಲರೂ ಈ 3 ಅವಸ್ಥೆಗಳನ್ನ ದಾಡುತ್ತೇವೆ, ಆದರೆ ನಮಗೆ ಅದರ ಅರಿವಿರಲ್ಲ. ನಿಖರವಾಗಿ. ಇನ್ನು ಉಳಿದೆರಡು ತುರಿಯ ಮತ್ತು ತುರಿಯಾತೀತ, ಧ್ಯಾನದ ಆಳವಾದ ಸ್ಥಿತಿಗಳು. ಅಲ್ಲಿ ಆತ್ಮ ತನ್ನ ಮೂಲ ಸ್ವರೂಪಕ್ಕೆ ಹತ್ತಿರವಾಗುತ್ತೆ. ಈ ಜ್ಞಾನದ ಪ್ರಯೋಜನ ಏನಂದ್ರೆ, ನಾನು ಕೇವಲ ಈ ಎಚ್ಚರದ ಸ್ಥಿತಿಯಲ್ಲಿರೋ ವ್ಯಕ್ತಿಯಲ್ಲ, ನನ್ನ ಪ್ರಜ್ಞೆಗೆ ಇದಕ್ಕಿಂತಲೂ ಆಳವಾದ ಆಯಾಮಗಳಿವೆ ಅನ್ನೋ ಅರಿವು ಮೂಡಿಸುತ್ತೆ. ಓಹೋ, ನಮ್ಮ ಬಗ್ಗೆ ನಮ್ಮ ಕಲ್ಪನೆಯೇ ವಿಸ್ತಾರವಾಗುತ್ತೆ. ಹೌದು. ಈ ಅರಿವನ್ನ ಪಡೆಯಲು ಅಂದ್ರೆ ಬುದ್ಧಿಯ ವಿಕಾಸಕ್ಕೆ ಕೂಡ 5 ಸೂತ್ರಗಳನ್ನ ನೀಡಲಾಗಿದೆ: ಓದುವುದು, ಬರೆಯುವುದು, ಕೇಳುವುದು, ನೋಡುವುದು ಮತ್ತು ಜ್ಞಾನಿಗಳನ್ನು ಆಶ್ರಯಿಸುವುದು. ಮೊದಲ 4 ನಮಗೆಲ್ಲರಿಗೂ ಗೊತ್ತಿದೆ. ಆದರೆ 5ನೇ ಅಂಶ ಜ್ಞಾನಿಗಳನ್ನು ಆಶ್ರಯಿಸುವುದು ಇಂದಿನ DIY ಯುಗದಲ್ಲಿ ಸ್ವಲ್ಪ ಹಳೆಯದು ಅನಿಸ್ಬೋದು. ಇದರ ಮಹತ್ವವೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಶಾಸ್ತ್ರಗಳ ಅಧ್ಯಯನದಿಂದ ಬರೋ ಜ್ಞಾನ ಕೇವಲ ಮಾಹಿತಿ. ಸರಿ. ಅದು ಅನುಭವವಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಆ ದಾರಿಯಲ್ಲಿ ಈಗಾಗ್ಲೇ ನಡೆದವರ ಅಂದ್ರೆ ಜ್ಞಾನಿಗಳ, ಅನುಭವಿಗಳ ಮಾರ್ಗದರ್ಶನ ಬೇಕೇ ಬೇಕು. ಗೂಗಲ್ ಗುರು ಆಗಲಾರದು ಅಂತ. ಖಂಡಿತ. ಗೂಗಲ್ ನಿಮ್ಗೆ ಮಾಹಿತಿ ಕೊಡ್ಬೋದು, ಆದ್ರೆ ಗುರು ನಿಮ್ಗೆ ದಾರಿದೀಪ ಆಗ್ತಾರೆ. ಅನುಭವವಿಲ್ಲದ ಜ್ಞಾನ
ದೋಣಿಯಿಲ್ಲದೆ ನದಿ ದಾಟೋಕೆ ಪ್ರಯತ್ನಿಸಿದ ಹಾಗೆ. ಅದ್ಭುತವಾಗಿ ವಿವರಿಸಿದಿರಿ. ಹಾಗಾದರೆ ಇಷ್ಟೆಲ್ಲ ಸಿದ್ಧತೆಯ ನಂತರ ನಾವು ಗಾಯತ್ರಿ ಸಾಧನೆಯ ಕೇಂದ್ರವಾದ ಮಂತ್ರದ ಕಡೆಗೆ ಬರೋಣ. ಸ್ವತಃ ಗಾಯತ್ರಿ ಮಂತ್ರದಲ್ಲೇ 5 ವಿಭಾಗಗಳಿವೆ ಅಂತ ಈ ಗಾಯತ್ರಿ ಚೈತನ್ಯ ಹೇಳುತ್ತೆ. ಹೌದು, ಇದು ಅತ್ಯಂತ ಸುಂದರವಾದ ವಿಶ್ಲೇಷಣೆ. ಮಂತ್ರವನ್ನ 5 ಭಾಗಗಳಾಗಿ ವಿಂಗಡಿಸಬಹುದು. ಹೇಳಿ. 1 ಓಂ, 2 ಭೂರ್ಭುವಃ ಸ್ವಃ, 3 ತತ್ಸವಿತುರ್ವರೆಣ್ಯಂ, 4 ಭರ್ಗೋ ದೇವಸ್ಯ ಧೀಮಹಿ ಮತ್ತು 5 ಧಿಯೋ ಯೋ ನಃ ಪ್ರಚೋದಯಾತ್. ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ಮಹತ್ವ ಇದೆ ಅಲ್ವಾ? ಓಂ ಒಂದರಲ್ಲಿ ಅಕಾರ, ಉಕಾರ, ಮಕಾರ, ನಾದ ಮತ್ತು ಬಿಂದು ಅಂತ 5 ಅಂಶಗಳಿವೆ ಅಂತನೂ ಹೇಳ್ತಾರೆ. ಹೌದು, ಈ ವಿಭಾಜನೆ ಮಂತ್ರದ ಅರ್ಥವನ್ನ ಹಂತ ಹಂತವಾಗಿ ಗ್ರಹಿಸೋಕೆ ಸಹಾಯ ಮಾಡುತ್ತೆ. ಇದೊಂದು ಆಧ್ಯಾತ್ಮಿಕ ಪಯಣದ ಹಾಗೆ. ಓಂ ಅನ್ನೋ ಪರಬ್ರಹ್ಮದ ಸ್ವರೂಪದಿಂದ ಶುರುವಾಗಿ ಭೂರ್ಭುವಃ ಸ್ವಃ ಅಂತ 3 ಲೋಕಗಳನ್ನ ವ್ಯಾಪಿಸಿರೋ ಚೈತನ್ಯವನ್ನ ಸ್ಮರಿಸಿ. ತತ್ಸವಿತುರ್ವರೆಣ್ಯಂ ಅಂತ ಆ ಸೂರ್ಯದೇವನ ಶ್ರೇಷ್ಠ ತೇಜಸ್ಸನ್ನ ಆವಾಹಿಸಿ. ಹೌದು, ಭರ್ಗೋದೇವಸ್ಯ ಧೀಮಹಿ ಅಂತ ಆ ದಿವ್ಯವಾದ ಬೆಳಕನ್ನ ನಾವು ಧ್ಯಾನಿಸಿ, ಕೊನೆಗೆ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಆ ತೇಜಸ್ಸು ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಪ್ರಾರ್ಥಿಸುವುದರೊಂದಿಗೆ ಮಂತ್ರ ಪೂರ್ಣಗೊಳ್ಳುತ್ತೆ. ಇದು ಕೇವಲ ಯಾಂತ್ರಿಕವಾಗಿ ಪಠಿಸೋದಕ್ಕಿಂತ ಎಷ್ಟು ಭಿನ್ನ. ಇದೊಂದು ಅರ್ಥಪೂರ್ಣವಾದ ಧ್ಯಾನ ಪ್ರಕ್ರಿಯೆ. ಹೌದು, ಈ ರೀತಿ ಅರ್ಥವನ್ನು ವಿವೇಚಿಸುವುದರಿಂದ ಸಿಗೋ ಫಲಗಳ ಬಗ್ಗೆಯೂ ಪಟ್ಟಿ ಮಾಡಲಾಗಿದೆ. ಅಲ್ಲೂ 5 ಫಲಗಳಿವೆ. ಹೌದು, 5 ಪ್ರಮುಖ ಫಲಗಳನ್ನ ಉಲ್ಲೇಖಿಸಲಾಗಿದೆ. ಮೊದಲನೇದು ಪ್ರಾಣದಲ್ಲಿ ಬಲ, ಅಂದ್ರೆ ಜೀವಶಕ್ತಿಯ ವೃದ್ಧಿ. 2ನೇದು ಚಿತ್ತಶುದ್ಧಿ, ಮನಸ್ಸಿನ ನಿರ್ಮಲತೆ. ಹೌದು. 3ನೇದು ಸೂಕ್ಷ್ಮ ಬುದ್ಧಿ. 4ನೇದು ಮೇಧಾಶಕ್ತಿ, ಅಂದ್ರೆ ಧಾರಣಾಶಕ್ತಿ ಮತ್ತು ಜ್ಞಾಪಕ ಶಕ್ತಿ. ಮತ್ತು 5ನೇದು ಕಾರ್ಯದಕ್ಷತೆ, ಮಾಡುವ ಕೆಲಸದಲ್ಲಿ ಕುಶಲತೆ ಮತ್ತು ಯಶಸ್ಸು. ಹೌದು, ಇವೆಲ್ಲವೂ ಗಾಯತ್ರಿ ಉಪಾಸನೆಯ ಪ್ರತ್ಯಕ್ಷ ಫಲಗಳು. ಹಾಗಾದರೆ ಈ ಇಡೀ ಚರ್ಚೆಯನ್ನ ಒಟ್ಟಾಗಿಸಿ ನೋಡಿದರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಗಾಯತ್ರಿ ಸಾಧನೆಯಲ್ಲಿ ಈ ಪಂಚಸಂಖ್ಯೆಯು ಒಂದು ಸಾಂಕೇತಿಕ ಚೌಕಟ್ಟು. ಹೌದು, ಒಂದು ಫ್ರೇಮ್ ವರ್ಕ್. ಇದು ನಮ್ಮ ಭೌತಿಕ ದೇಹ, ಪ್ರಾಣಶಕ್ತಿ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಈ 5 ಆಯಾಮಗಳನ್ನ ಒಂದು ಸಮಗ್ರ ದೃಷ್ಟಿಕೋನದಲ್ಲಿ ನೋಡೋಕೆ ಸಹಾಯ ಮಾಡುತ್ತೆ. ಪಂಚಮುಖಗಳಿಂದ ಪಂಚಕೋಶಗಳವರೆಗೆ ಎಲ್ಲವೂ ಒಂದಕ್ಕೊಂದು ಅದ್ಭುತವಾಗಿ ಹೆಣೆದುಕೊಂಡಿದೆ. ಹೌದು, ಈ ಗಾಯತ್ರಿ ಚೈತನ್ಯದಲ್ಲಿ ಸಾಧನೆ, ಜ್ಞಾನ, ಯೋಗ ಅಂತ ಎಲ್ಲದಕ್ಕೂ ವ್ಯವಸ್ಥಿತವಾದ 5 ಹಂತಗಳು ಅಥವಾ ಮಾರ್ಗಗಳನ್ನ ವಿವರಿಸಲಾಗಿದೆ. ಆದರೆ ಇವೆಲ್ಲದರ ಕೊನೆಯಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಷಯವಿದೆ. ಓಹ್, ಇದೆಯಾ? ಹೌದು, ಮುಮುಕ್ಷುಗಳಿಗೆ ಅಂದ್ರೆ ಮೋಕ್ಷವನ್ನ ಪ್ರಾಮಾಣಿಕವಾಗಿ ಬಯಸೋರಿಗೆ ಬೇಕಾದ 5 ಅಮೃತಗಳ ಪಟ್ಟಿಯನ್ನು ನೀಡಲಾಗಿದೆ. ಓಹ್, ಇಷ್ಟೆಲ್ಲ ಸಾಧನೆಗಳ ನಂತರ ಆ 5 ಅಮೃತಗಳು ಯಾವುವು? ತಾಳ್ಮೆ, ದಯೆ, ಸತ್ಯ, ಸರಳತೆ ಮತ್ತು ಪವಿತ್ರತೆ. ಆಶ್ಚರ್ಯ! ಅಷ್ಟೆಲ್ಲ ಸಂಕೀರ್ಣವಾದ ಯಜ್ಞ, ಯೋಗ, ಧ್ಯಾನ, ಜ್ಞಾನದ ಮಾರ್ಗಗಳನ್ನು ವಿವರಿಸಿದ ನಂತರ ಕೊನೆಗೆ ಇಷ್ಟು ಸರಳವಾದ ಸಹಜವಾದ ಗುಣಗಳನ್ನ ಹೇಳಲಾಗಿದೆ. ಅದೇ ಈ ಚರ್ಚೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಚಿಂತನೆ. ಇದು ನಮ್ಮೆಲ್ಲರನ್ನೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಇಷ್ಟೆಲ್ಲ ಸಂಕೀರ್ಣವಾದ ಸಾಧನಾ ಮಾರ್ಗಗಳನ್ನು ಅರಿತ ನಂತರ ಅಂತಿಮವಾಗಿ ಆತ್ಮದ ವಿಮೋಚನೆಗೆ ಬೇಕಾಗಿರುವುದು ತಾಳ್ಮೆ, ದಯೆಯಂತಹ ಸರಳ ಗುಣಗಳೇ. ಹಾಗಾದ್ರೆ ಈ ಎಲ್ಲಾ ಸಾಧನೆಗಳ ಅಂತಿಮ ಗುರಿ ಹೊರಗಿನಿಂದ ಏನನ್ನೋ ಪಡೆಯೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಈಗಾಗಲೇ ಇರುವ ಆಂತರಿಕ ಸರಳತೆಯನ್ನು ಮತ್ತು ಸಹಜ ಗುಣಗಳನ್ನು ಮರಳಿ ಅನ್ವೇಷಿಸುವುದೇ ಆಗಿರ್ಬೋದೇ?